ಬಿಡದಿ ಟೌನ್ಶಿಪ್ ಯೋಜನೆ ವಿರುದ್ಧ ಅನ್ನದಾತರು ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ. ಇವತ್ತು ನಡೆಯಬೇಕಿದ್ದ ಅಪ್ಪಿಕೋ ಚಳವಳಿ ಏನಿದೆ, ಅಪ್ಪಿಕೋ ಚಳವಳಿ ನಾಳೆಗೆ ಮುಂದೂಡಿಕೆ ಆಗಿದೆ. ಬೈರಮಂಗಲದಲ್ಲಿ ಅಪ್ಪಿಕೋ ಚಳವಳಿ ನಾಳೆಗೆ ಮುಂದೂಡಿಕೆ ಆಗಿರತಕ್ಕಂಥದ್ದು. ಇವತ್ತು ಅಪ್ಪಿಕೋ ಚಳವಳಿ ನಡೆಸೋದಕ್ಕೆ ರೈತರು ನಿರ್ಧಾರ ಮಾಡ್ಕೊಂಡಿದ್ರು. ನಮ್ಮ ಭೂಮಿ ನಮ್ಮ ಹಕ್ಕು ಅನ್ನುವಂಥ ಘೋಷವಾಕ್ಯದಡಿ ಹೋರಾಟ ಮಾಡೋದಕ್ಕೆ ಮುಂದಾಗಿದ್ರು. ಯೋಜನೆ ವ್ಯಾಪ್ತಿಯ 10 ಲಕ್ಷ ಮರಗಳನ್ನು ಉಳಿಸುವುದಕ್ಕೆ ಆಗ್ರಹಿಸಿ ಈ ಒಂದು ಚಳವಳಿಯನ್ನ ಮಾಡೋದಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ರು. ಈಗ ನಾಳೆ ಬೆಳಗ್ಗೆ 10 ಗಂಟೆಗೆ ಅಪ್ಪಿಕೋ ಚಳವಳಿ ನಡೆಯುತ್ತೆ. ರಾಜ್ಯ ಕಾಂಗ್ರೆಸ್ ಸರ್ಕಾರ ನಿರ್ಮಿಸುವುದಕ್ಕೆ ಹೊರಟಿರತಕ್ಕಂಥ ಬಿಡದಿ ಟೌನ್ಶಿಪ್ ವಿರೋಧಿಸಿ ರೈತರು ಪ್ರತಿಭಟನೆಗೆ ಸಜ್ಜಾಗಿದ್ದಾರೆ. ಇವತ್ತು ನಡೀಬೇಕಾಗಿದ್ದಂಥ ಬಿಡದಿ ಅಪ್ಪಿಕೋ ಚಳವಳಿ ನಾಳೆಗೆ ಮುಂದೂಡಿಕೆ ಆಗಿದೆ. ಬಿಡದಿ ಟೌನ್ಶಿಪ್ ವಿರೋಧಿಸಿ ರಾಮನಗರ ತಾಲೂಕಿನ ಬನ್ನಿಗಿರಿ ಗ್ರಾಮದ ಬಳಿ ರೈತರು ಅಪ್ಪಿಕೋ ಚಳವಳಿ ನಡೆಸೋದಕ್ಕೆ ಎಲ್ಲ ರೀತಿಯ ಯೋಜನೆಯನ್ನ ರೂಪಿಸಿದ್ದರು. ನಮ್ಮ ಭೂಮಿ ನಮ್ಮ ಹಕ್ಕು ಹಾಗೂ 10 ಲಕ್ಷ ಮರಗಳನ್ನು ಉಳಿಸಿ ಅಂತ ಹೋರಾಟ ಮಾಡೋದಕ್ಕೆ ತೀರ್ಮಾನ ಮಾಡ್ಕೊಂಡಿದ್ರು. ಟೌನ್ಶಿಪ್ ವ್ಯಾಪ್ತಿಯಲ್ಲಿ ಲಕ್ಷಾಂತರ ಮರಗಳಿದ್ದು ಅವುಗಳನ್ನು ಉಳಿಸೋದಕ್ಕೆ ರೈತರು ಇದೀಗ ಪ್ರತಿಭಟನೆಗೆ ಇಳಿದಿದ್ದಾರೆ. ಆ ಒಂದು ಪ್ರತಿಭಟನೆ ಇವತ್ತು ನಡೀಬೇಕಿತ್ತು. ಅದನ್ನ ಈಗ ನಾಳೆ ಬೆಳಗ್ಗೆ 10 ಗಂಟೆಗೆ ಮಾಡೋದಕ್ಕೆ ಮುಂದಾಗಿದ್ದಾರೆ. ರೈತರ ಬೆಂಬಲಕ್ಕೆ ಇವತ್ತು ಬೈರಮಂಗಲ ಗ್ರಾಮಕ್ಕೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಬರ್ತಿದ್ದಾರೆ. ಸೊ ನಾನೀಗ ಸ್ಥಳದಲ್ಲಿದ್ದೀನಿ. ಯಾವ ರೀತಿಯಾಗಿ ಬಂದೋಬಸ್ತನ್ನು ಮಾಡಲಾಗಿದೆ, ಜೊತೆಗೆ ಇಲ್ಲಿಯ ವಾತಾವರಣ ಹೇಗಿದೆ, ಇಂದಿನ ಪ್ರತಿಭಟನೆಯ ರೂಪುರೇಷೆ ಏನು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಸದ್ಯಕ್ಕೆ ಬೈರಮಂಗಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಡೆದಿರುವಂಥ ಈ ಪ್ರತಿಭಟನೆಗೆ ಇವತ್ತು ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಬರ್ತಿದ್ದಾರೆ. ರೈತರಿಗೆ ಬೆಂಬಲವನ್ನು ಕೊಡ್ತಿದ್ದಾರೆ. ಒಂದು ಕಡೆಯಿಂದಾಗಿ ಬಹಿರಂಗವಾಗಿ ರೈತರ ಮುಂದೆ ನಾವು ಈ ಒಂದು ವಿಚಾರವಾಗಿ ಚರ್ಚೆ ಮಾಡೋಣ ಅನ್ನುವಂಥ ನಿಟ್ಟಿನಲ್ಲಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಡಿ.ಕೆ. ಶಿವಕುಮಾರ್ ಅವರಿಗೆ ಪತ್ರವನ್ನು ಬರೆದು ಆಹ್ವಾನವನ್ನು ಕೊಟ್ಟಿದ್ದರು. ಹಿನ್ನೆಲೆಯಲ್ಲಿ ಇವತ್ತು ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿರುವಂಥದ್ದು. ರೈತರು ಬೆಂಬಲವನ್ನು ಕೋರಿದ್ರು, ರಾಜಕೀಯ ಪಕ್ಷಗಳ ಬೆಂಬಲವನ್ನು ರೈತರು ಕೋರಿದ್ರು. ಹಿನ್ನೆಲೆಯಲ್ಲಿ ಇವತ್ತು ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಈ ಒಂದು ಬೈರಮಂಗಲ ಗ್ರಾಮಕ್ಕೆ ಬರ್ತಾ ಇದ್ದಾರೆ. ಬೈರಮಂಗಲ ಕಂಚುಗಾನಹಳ್ಳಿ ವ್ಯಾಪ್ತಿಯ ರೈತರು ಇವತ್ತು ಪ್ರತಿಭಟನೆಯನ್ನು ಮಾಡ್ತಿರುವಂಥದ್ದು. ಈಗ ನೋಡ್ತಿದ್ದೀರಲ್ಲ ಈ ದೃಶ್ಯದಲ್ಲಿ, ಇದು ನಮ್ಮ ಭೂಮಿ ನಮ್ಮ ಹಕ್ಕು, ನಮ್ಮ ಮಕ್ಕಳ ಮುಂದಿನ ಭವಿಷ್ಯಕ್ಕಾಗಿ GBIT ಯೋಜನೆಗೆ ಭೂಮಿ ನೀಡೋಕ್ಕೆ ನಾವು ಸಿದ್ಧ, ಪಾಲುದಾರರಾಗೋಕ್ಕೆ ನಾವು ಬದ್ಧ ಅಂತೇಳಿ ಇಲ್ಲಿ ರೈತರು ಒಂದಿಷ್ಟು ಪ್ರಿಪರೇಷನ್ ಮಾಡ್ಕೊಂಡಿದ್ದಾರೆ ಪ್ರತಿಭಟನೆಯನ್ನು ಮಾಡೋಕ್ಕೆ. ಅಂದರೆ ಈ ಒಂದು ಯೋಜನೆಗೆ ನಮ್ಮ ಭೂಮಿಯನ್ನು ಕೊಡೋಕ್ಕೆ ನಾವು ಸಿದ್ಧರಾಗಿದ್ದೀವಿ, ಅಂದರೆ ಈ ಯೋಜನೆಯ ಪರ ನಾವಿದ್ದೀವಿ ಅನ್ನುವಂಥ ನಿಟ್ಟಿನಲ್ಲಿ ಒಂದಿಷ್ಟು ರೈತರು ಪ್ರತಿಭಟನೆಯನ್ನು ಮಾಡ್ತಿದ್ದಾರೆ. ಇದೇ ಒಂದು ಜಾಗದಲ್ಲಿ, ಅಂದರೆ ಬೈರಮಂಗಲ ಸರ್ಕಲ್ನ ಇದೇ ಒಂದು ಜಾಗದಲ್ಲಿ 50 ಮೀಟರ್ ಅಂತರದಲ್ಲಿ ಈ ಒಂದು ಯೋಜನೆಗೆ ವಿರೋಧಿಸಿ ಪ್ರತಿಭಟನೆಯನ್ನು ಕೂಡ ಮಾಡಲಾಗ್ತಿರುವಂಥದ್ದು. ಅಂದರೆ ಬರೀ 50 ಮೀಟರ್ ಅಂತರದಲ್ಲಿ ಈ ಒಂದು ಪರ ಮತ್ತು ವಿರೋಧದ ಚರ್ಚೆಗಳು, ಜೊತೆಗೆ ವಾಗ್ವಾದಗಳು, ಜೊತೆಗೆ ಭಿನ್ನ ಅಭಿಪ್ರಾಯಗಳು ಇಲ್ಲಿ ನಮಗೆ ಕಾಣಿಸ್ತಾ ಇರುವಂಥದ್ದು. ಈ ಹಿನ್ನೆಲೆಯಲ್ಲಿ ಪೊಲೀಸರು ಕೂಡ ಬಿಗಿ ಬಂದೋಬಸ್ತನ್ನು ಮಾಡಲಾಗಿದೆ. ಒಂದು ಕಡೆಯಿಂದಾಗಿ KSRPC ತುಕಡಿಗಳನ್ನು ಕೂಡ ನಿಯೋಜನೆ ಮಾಡಿರುವಂಥದ್ದು. ಇವತ್ತು ಸೆಂಟ್ರಲ್ ಮಿನಿಸ್ಟ್ರಿ ಇವತ್ತು ಬರ್ತಾರೆ. ಹಿನ್ನೆಲೆಯಲ್ಲಿ ಸಾಕಷ್ಟು ಒಂದು ಹಂತದಲ್ಲಿ ಪೊಲೀಸರು ಕೂಡ ಜಾಗೃತಿಯನ್ನು ವಹಿಸಿರುವಂಥದ್ದು. ಸುಮಾರು 350ಕ್ಕೂ ಹೆಚ್ಚು ಪೊಲೀಸರನ್ನು ಈ ಒಂದು ಜಾಗದಲ್ಲಿ ಬಂದೋಬಸ್ತಿಗಾಗಿ ನೇಮಕ ಮಾಡಲಾಗಿರುವಂಥದ್ದು. ಆಲ್ಮೋಸ್ಟ್ ಇಲ್ಲಿ 5 ರಿಂದ 6 KSRPC ತುಕಡಿಗಳು ಕೂಡ ನಿಯೋಜನೆ ಆಗಿದೆ. ಈಗಾಗಲೇ ಪೊಲೀಸರು ಕೂಡ ಈ ಒಂದು ಬೈರಮಂಗಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿ, ಜೊತೆಗೆ ಬೈರಮಂಗಲ ಸರ್ಕಲ್ನ ಸುತ್ತಮುತ್ತ ಕಂಪ್ಲೀಟ್ ಆಗಿ ಬಿಗಿ ಬಂದೋಬಸ್ತನ್ನು ಮಾಡಿದ್ದಾರೆ, ಸರ್ಪಗಾವಲನ್ನು ಹಾಕಿದ್ದಾರೆ. ಸುಮಾರು 11 ಗಂಟೆಯಿಂದ 11:30 ಸರಿಸುಮಾರಿಗೆ ಈ ಒಂದು ಜಾಗಕ್ಕೆ ಕೇಂದ್ರ ಸಚಿವರಾದಂಥ ಎಚ್.ಡಿ. ಕುಮಾರಸ್ವಾಮಿ ಅವರು ಬರ್ತಾರೆ. ರೈತರ ಪರವಾಗಿ ಮಾತಾಡ್ತಾರೆ, ಒಂದಿಷ್ಟು ವಿಚಾರಗಳನ್ನು ಇಲ್ಲಿ ಚರ್ಚೆ ಮಾಡ್ತಾರೆ, ಪರ ವಿರೋಧದ ಚರ್ಚೆ ಕೂಡ ಆಗುತ್ತೆ. ಈ ಹಿನ್ನೆಲೆಯಲ್ಲಿ ಪೊಲೀಸರು ಬಂದೋಬಸ್ತನ್ನು ಮಾಡಿದ್ದಾರೆ. ಜೊತೆಗೆ ಇಲ್ಲಿ ಗಮನಿಸಬೇಕಂತ ಮತ್ತೊಂದು ಅಂಶ ಏನಂತ ಹೇಳಿದ್ರೆ, ಒಂದು ಕಡೆಯಿಂದಾಗಿ ಈ ಒಂದು ಯೋಜನೆಯನ್ನು ವಿರೋಧಿಸಿ ಪ್ರತಿಭಟನೆಯನ್ನು ಮಾಡ್ತಿದ್ರೆ, ಮತ್ತೊಂದು ಕಡೆಯಿಂದಾಗಿ ಈ ಒಂದು ಯೋಜನೆಗೆ ಸ್ವಾಗತವನ್ನು ಕೋರ್ತಾ, ಅಂದರೆ ಈ ಯೋಜನೆಯನ್ನು ನಾವು ಒಪ್ಕೋತೀವಿ, ಈ ಯೋಜನೆಗೆ ನಾವು ನಮ್ಮ ಒಪ್ಪಿಗೆ ಇದೆ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಪ್ರತಿಭಟನೆಯನ್ನು ಮಾಡ್ತಿರುವಂಥದ್ದು. ಸುಮಾರು 50 ಮೀಟರ್ ಅಂತರದಲ್ಲಿ ಇದು ಬೈರಮಂಗಲ ಸರ್ಕಲ್ ಇದೆ. ಸೊ ಆ ಭಾಗದಲ್ಲಿ ಈ ದೃಶ್ಯ ನೋಡ್ತಿದ್ದೀರಲ್ಲ, ಈ ಟೆಂಟನ್ನು ಹಾಕಿದ್ದಾರೆ. ಈ ಟೆಂಟ್ನಲ್ಲಿ ಯೋಜನೆಯನ್ನು
ವಿರೋಧ ಮಾಡಿ ಪ್ರತಿಭಟನೆಯನ್ನು ಮಾಡ್ತಿರುವಂಥದ್ದು, ಆ ಭಾಗದಲ್ಲಿ ಯೋಜನೆಯ ಪರವಾಗಿ ಪ್ರತಿಭಟನೆಯನ್ನು ಮಾಡ್ತಿರುವಂಥದ್ದು. ಸೊ ನೋಡ್ತಿರ್ಬೋದು, ಈ ಭಾಗದಿಂದ ಆ ಭಾಗಕ್ಕೆ ಜಸ್ಟ್ 50 ಮೀಟರ್ಸ್ ಡಿಫ್ರೆನ್ಸ್ ಇದೆ. ಒಂದು ಕಡೆಯಿಂದಾಗಿ ಈ ಯೋಜನೆಯನ್ನು ವಿರೋಧ ಮಾಡೋರು ಪ್ರತಿಭಟನೆಯನ್ನು ಮಾಡ್ತಿದ್ದಾರೆ, ಒಂದು ಕಡೆಯಿಂದಾಗಿ ಪರವಾಗಿ ಪ್ರತಿಭಟನೆಯನ್ನು ಮಾಡ್ತಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಪೊಲೀಸ್ ಕೂಡ ಬಂದೋಬಸ್ತನ್ನು ಮಾಡಿದ್ದಾರೆ. ಜೊತೆಗೆ ಒಂದಿಷ್ಟು ರೂಪುರೇಷೆಗಳು ಇವತ್ತು ಹೇಗಾದರೂ ಶತಾಯಗತಾಯ ರಾಜಕೀಯ ನಾಯಕರಿಗೆ ನಮ್ಮ ಹೋರಾಟದ ಒಂದು ಬಿಸಿಯನ್ನು ಮುಟ್ಟಿಸಬೇಕು ಅಂತೇಳಿ ಈ ಒಂದು ಯೋಜನೆಯನ್ನು ವಿರೋಧವನ್ನು ಮಾಡ್ತಿರುವಂಥ ರೈತರು ಒಂದಿಷ್ಟು ಪ್ರತಿಭಟನೆಯನ್ನು ಪ್ಲ್ಯಾನನ್ನು ಮಾಡ್ಕೊಂಡಿದ್ದಾರೆ. ಮತ್ತೊಂದು ಕಡೆಯಿಂದಾಗಿ ಈ ಯೋಜನೆ ಪರವಾಗಿರುವಂಥ ರೈತರು ಕೂಡ ತಮ್ಮ ತಮ್ಮ ಒಂದು ನಿಲುವಿನಲ್ಲಿ ಪ್ರತಿಭಟನೆಯನ್ನು ಮಾಡೋಕ್ಕೆ ಸಜ್ಜಾಗಿರುವಂಥದ್ದು. ಇದೇ ಒಂದು ಸ್ಟೇಜ್ನಲ್ಲಿ ಇವತ್ತು ಎಚ್ ಡಿ ಕುಮಾರಸ್ವಾಮಿ ಅವರು ಬಂದು ರೈತರ ಪರವಾಗಿ ಈ ಯೋಜನೆಯ ವಿರೋಧವಾಗಿ ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾರೆ. ರೈತರ ಜೊತೆ ಮಾತುಕತೆಯನ್ನು ಮಾಡ್ತಾರೆ, ಚರ್ಚೆಯನ್ನು ಮಾಡ್ತಾರೆ. ಸುಮಾರು 1 ವರ್ಷಗಳ ಕಾಲಕ್ಕಿಂತ ಅಧಿಕ ಈ ಒಂದು ವಿಚಾರವಾಗಿ ಪ್ರತಿಭಟನೆಯನ್ನು ಮಾಡಲಾಗ್ತಿದೆ. ನೋಡ್ತಿರ್ಬೋದು, ಇಲ್ಲಿ ನಮ್ಮ ಭೂಮಿ ನಮ್ಮ ಹಕ್ಕು ಅಂತೇಳಿ ಒಂದಿಷ್ಟು ಬ್ಯಾನರ್ಗಳನ್ನು ಹಾಕಿದ್ದಾರೆ. ಸುಮಾರು 1 ವರ್ಷಗಳಿಂದ ಇದೇ ಒಂದು ಬೈರಮಂಗಲ ಸರ್ಕಲ್ ಇದೆಯಲ್ಲ, ಇದು ಬೈರಮಂಗಲ ಸರ್ಕಲ್ ಎಕ್ಸಾಕ್ಟ್ ಆಗಿ. ಸೊ ಈ ಒಂದು ಬೈರಮಂಗಲ ಸರ್ಕಲ್ ಭಕ್ತಾಂಜನೇಯ ದೇವಸ್ಥಾನದ ಮುಂಭಾಗದಲ್ಲಿ ಸುಮಾರು ವರ್ಷಗಳಿಂದ ರೈತರು ಪ್ರತಿಭಟನೆಯನ್ನು ಮಾಡ್ತಿದ್ದಾರೆ. ನೋಡ್ತಿರ್ಬೋದು, ದೊಡ್ಡ ಮಟ್ಟದಲ್ಲಿ ಬ್ಯಾನರನ್ನು ಹಾಕಿದ್ದಾರೆ. ಬೈರಮಂಗಲ ಕಂಚುಗಾರನಹಳ್ಳಿ ಗ್ರಾಮ ಪಂಚಾಯಿತಿಗಳ ರೈತರ ಭೂ ಹಿತರಕ್ಷಣಾ ಸಂಘ ವತಿಯಿಂದ ಗ್ರಾಮ ಪಂಚಾಯಿತಿಗಳ ವ್ಯಾಪ್ತಿಯ ಭೂ ಸ್ವಾಧೀನಕ್ಕೆ ಸಂಬಂಧಿಸಿದಂತೆ ಬರುವ ಅಧಿಕಾರಿಗಳನ್ನು 2 ಗ್ರಾಮ ಪಂಚಾಯಿತಿಯ ಗ್ರಾಮಗಳಿಗೆ ನಿಷೇಧಿಸಲಾಗಿದೆ ಅಂತೇಳಿ ದೊಡ್ಡ ಮಟ್ಟದಲ್ಲಿ ಬ್ಯಾನರನ್ನು ಹಾಕಿದ್ದಾರೆ. ಆ ಭಾಗದಲ್ಲಿ ರೆಡ್ ಝೋನ್ನಿಂದ ನಮಗೆ ಮುಕ್ತಿ ಕೊಡಿ, ಈ ಯೋಜನೆಗೆ ನಾವು ಒಪ್ಕೊಂಡಿದ್ದೀವಿ, ಬಿಡದಿ ಟೌನ್ಶಿಪ್ ಯೋಜನೆಗೆ ನಾವು ಬದ್ಧ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಬ್ಯಾನರನ್ನು ಹಾಕಿರುವಂಥದ್ದು. ಒಂದು ಕಡೆಯಿಂದಾಗಿ ಇವತ್ತು ಪರ ವಿರೋಧ ಚರ್ಚೆ ಇದೆ, ಮತ್ತೊಂದು ಕಡೆಯಿಂದಾಗಿ ಬಿಗಿ ಪೊಲೀಸ್ ಬಂದೋಬಸ್ತ್ ಇದೆ. ರಾಜಕೀಯ ನಾಯಕರು ಈ ಒಂದು ಸರ್ಕಲ್ಗೆ ಬಂದು ಇವತ್ತು ಬಿಡದಿಯ ಈ ಒಂದು ಬೈರಮಂಗಲ ಸರ್ಕಲ್ಗೆ ಬಂದು ತಮ್ಮ ಪ್ರತಿಭಟನೆಯ ಅಸ್ತ್ರವನ್ನು ಜೊತೆಗೆ ಪ್ರತಿಭಟನೆಯ ವಿಚಾರವಾಗಿ ಚರ್ಚೆಯನ್ನು ಮಾಡ್ತಾರೆ. ಒಂದು ಕಡೆಯಿಂದಾಗಿ ಇವತ್ತು CM DK ಶಿವಕುಮಾರ್ ಅವರಿಗೆ ನೇರವಾಗಿ ಬನ್ನಿ ಈ ಒಂದು ಜಾಗಕ್ಕೆ, ನಾವು ರೈತರ ಮುಂದೆಯೇ ಪ್ರತಿಭಟನೆಯನ್ನು ಮಾಡೋಣ, ಚರ್ಚೆಯನ್ನು ಮಾಡೋಣ, ರೈತರ ಮುಂದೆಯೇ ಈ ಒಂದು ಯೋಜನೆಗೆ ನೀವು ಒಪ್ಕೊಳ್ತೀರೋ ಅಥವಾ ವಿರೋಧವಾಗಿದ್ದೀರೋ, ರೈತರ ನಿಜವಾದಂಥ ಅನಿಸಿಕೆ ಏನು, ಅಭಿಪ್ರಾಯ ಏನು, ಆ್ಯಕ್ಚುಲಿ ಬೈರಮಂಗಲ ತಾಲೂಕಲ್ಲಿ ಬೈರಮಂಗಲ ಗ್ರಾಮದಲ್ಲಿರುವಂಥ ಸ್ಥಿತಿ ಏನು ಅನ್ನೋದ್ರ ಬಗ್ಗೆ ನೇರವಾಗಿ ಅವರ ಮುಂದೆ ಚರ್ಚೆ ಮಾಡೋಣ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಪತ್ರವನ್ನು ಬರೆದಿದ್ದರು. ಹಿನ್ನೆಲೆಯಲ್ಲಿ CM ಇವತ್ತು ಬರ್ತಾರ ಈ ಒಂದು ಬೈರಮಂಗಲ ಸರ್ಕಲ್ಗೆ, ಗ್ರಾಮಕ್ಕೆ ಇವತ್ತು ಚರ್ಚೆ ಆಗುತ್ತಾ ಅನ್ನೋದು ಕೂಡ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿರುವಂಥದ್ದು. ಇದು ಇವತ್ತಿನ ಬೈರಮಂಗಲದ ಅಪ್ಡೇಟ್ ಆಗಿದೆ. ಕ್ಯಾಮರಾ ಪರ್ಸನ್ ನವೀನ್ ಜೊತೆ ನಾನು ಅಥರ್ವರ್ಜನ್, PNS ವಿಸ್ತಾರ ನ್ಯೂಸ್, ಬೆಂಗಳೂರು. ಒಟ್ಟಿನಲ್ಲಿ ಈಗ 2 ಗುಂಪುಗಳ ಒಂದು ಪ್ರತಿಭಟನೆ ನಡೀತಾ ಇದೆ. ಈಗಾಗಲೇ ನಮ್ಮ ಪ್ರತಿನಿಧಿ ರಂಜನ್ ಅವರು ವಾಕ್ ಥ್ರೂ ಮಾಡ್ಕೊಂಬಂದರು, ಅಲ್ಲಿ ಪ್ರತ್ಯಕ್ಷ ವಿಚಾರಗಳನ್ನು ತೋರಿಸ್ಕೊಂಬಂದರು. ನಮ್ಮ ಭೂಮಿ ನಮ್ಮ ಹಕ್ಕು, ಬೇಕೇ ಬೇಕು ಟೌನ್ಶಿಪ್ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಗುಂಪು ಪ್ರತಿಭಟನೆ ನಡೆಸ್ತಾ ಇದೆ. ಇನ್ನೊಂದು ಗುಂಪು ಯಾವುದೇ ಕಾರಣಕ್ಕೂ ನಮ್ಮ ಜಾಗವನ್ನು ಬಿಟ್ಕೊಡೋದಕ್ಕೆ ನಾವು ರೆಡಿ ಇಲ್ಲ, ಸಿದ್ಧರಿಲ್ಲ ಅನ್ನುವಂಥ ಒಂದು ಆಕ್ರೋಶ ವ್ಯಕ್ತಪಡಿಸ್ತಾ ಇನ್ನೊಂದು ಗುಂಪು ಪ್ರತಿಭಟನೆಗೆ ಮುಂದಾಗಿದೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಾಮನಗರ ಪ್ರತಿನಿಧಿ ಆಗಿರತಕ್ಕಂಥ ರಾಜು. ರಾಜು, ಈಗ ಯಾವ ರೀತಿ ಸಿದ್ಧತೆಗಳು ನಡೀತಾ ಇದೆ? 2 ಗುಂಪುಗಳ ನಡುವೆ ವಾದ ಪ್ರತಿವಾದ ಎರಡೂ ಕೂಡ ಅಲ್ಲೇ ನಡೀತಾ ಇದೆ. ಇದರ ಮಧ್ಯೆ ಈಗ HD ಕುಮಾರಸ್ವಾಮಿ ಅವರು ಕೂಡ ಆಗಮಿಸ್ತಾ ಇದ್ದಾರೆ, ಇನ್ನು 11 ಗಂಟೆಗೆ ಬರ್ತಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಯಾವ ರೀತಿ ಇದೆ ವ್ಯವಸ್ಥೆ ಈಗ ಅಂತ? ಪ್ರಮೋದ್, ಏನು ಈಗಾಗಲೇ ಕುಮಾರಸ್ವಾಮಿ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ರು, 22ನೇ ತಾರೀಕು ನನಗೆ ಸಮಯ ನಿಗದಿ ಮಾಡಿದ್ದೀನಿ, ಆ ಒಂದು ದಿನ ನಾನು ಏನು ಬೈರಮಂಗಲ ಗ್ರಾಮಕ್ಕೆ ಬರ್ತೇನೆ, ಅಲ್ಲೇ ರೈತರ ಸಮ್ಮುಖದಲ್ಲಿ ಚರ್ಚೆ ಮಾಡೋಣ ಅನ್ನೋದು ಕೂಡ ಬಹಳ ಸ್ಪಷ್ಟವಾಗಿ ಹೇಳಿದ್ರು. ಅದರಂತೆ ಇವತ್ತು 11:30 ಸುಮಾರಿಗೆ ಕುಮಾರಸ್ವಾಮಿ ಅವರು ಈ ಒಂದು ಜಾಗಕ್ಕೆ ಬರ್ತಾ ಇರುವಂತದ್ದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಕುತೂಹಲ ಅಂತ ಹೇಳ್ಬೋದು, ಮತ್ತೆ ಪೊಲೀಸರಿಗೂ ಕೂಡ ತಲೆನೋವು ಆಗಿರುವಂತಹ ಪರಿಸ್ಥಿತಿ. ಯಾಕಂದ್ರೆ ಸ್ವತಃ ಕುಮಾರಸ್ವಾಮಿ ಅವರೇ ಬರ್ತಾ ಇರೋದ್ರಿಂದ ಆ ಭಾಗದ ರೈತರು ಜೊತೆಗೆ ಅಕ್ಕಪಕ್ಕದ ಎಲ್ಲ ಒಂದು ನಾಯಕರು ಕೂಡ ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಸಾಕಷ್ಟು ಜನರು ಕೂಡ ಇಲ್ಲಿ ಜಮಾವಣೆ ಆಗುವಂತ ಸಾಧ್ಯತೆಗಳು ಇರುವಂತದ್ದು. ಹಾಗಾಗಿ ಏನು ರಾಮನಗರ ಪೊಲೀಸರು, ಜಿಲ್ಲಾಡಳಿತ ಪೊಲೀಸರು ಕೂಡ ಪೊಲೀಸ್ ಸರ್ಪಗಾವಲನ್ನ ಹಾಕಿರುವಂತದ್ದು ಒಂದ್ ಕಡೆ. ಮತ್ತೆ ಇನ್ನೊಂದು ಕಡೆ ಅದೇ ಜಾಗದಲ್ಲಿ ಏನು ಪರ ವಿರೋಧ ಈಗ ಶುರುವಾಗಿದೆ. ಏನಂದ್ರೆ ಒಂದ್ ಕಡೆ ಕುಮಾರಸ್ವಾಮಿ ಅವರು ಈ ಒಂದು ಟೌನ್ಶಿಪ್ ವಿಚಾರವನ್ನ ಕೈ ಬಿಡ್ಬೇಕು ಅನ್ನೋ ಒಂದು ವಿಚಾರದಲ್ಲಿ ಹೋರಾಟ ಮಾಡ್ತಾ ಇದ್ರೆ, ಅತ್ತ ಏನು ರೈತರಿಗೆ ಯಾರು ಒಪ್ಕೊಂಡಿದ್ದಾರಲ್ಲ ಅವ್ರಿಗೆಲ್ಲರೂ ಕೂಡ ಚೆಕ್ ಅನ್ನ ಸಂಕಟವಾಗಿ ಅವರು ವಿತರಣೆ ಮಾಡ್ತಾ ಇದ್ದಾರೆ. ಅಂದ್ರೆ ಯಾರು ಒಪ್ಪಿದಾರೋ ಅಂತ ರೈತರನ್ನ ಕರೆದು ಅವ್ರಿಗೆ ಚೆಕ್ ಅನ್ನ ವಿತರಣೆ ಮಾಡುವಂತದ್ದು ಈ ಒಂದು ಪ್ರಕ್ರಿಯೆ ಈಗಾಗಲೇ ತುಂಬಾ ಬಿರುಸಿನಲ್ಲಿ ಪ್ರಾರಂಭವಾಗಿದೆ.
ಇವತ್ತು ಬಹಳ ಕುತೂಹಲ ಏನಂದ್ರೆ ಕುಮಾರಸ್ವಾಮಿ ಅವರು ಹಿಂದೆ ಹೇಳಿದ್ರಲ್ಲ 27ನೇ ತಾರೀಕು ನಾನು ಬೈರಮಂಗಲಕ್ಕೆ ಬರ್ತಾ ಇದ್ದೀನಿ, ಅಲ್ಲೇ ಚರ್ಚೆ ಮಾಡೋಣ ಅನ್ನೋ ಒಂದು ನಿಟ್ಟಿನಲ್ಲಿ ಅವರು ಒಂದು ಪತ್ರವನ್ನ ಬರೆದಿದ್ರು ಸಿಎಂ ಡಿ ಕೆ ಶಿವಕುಮಾರ್ ಅವರಿಗೆ. ಆ ಹಿನ್ನೆಲೆಯಲ್ಲಿ ಇವತ್ತು ಬೈರಮಂಗಲ ಗ್ರಾಮಕ್ಕೆ ಬರ್ತಾ ಇದ್ದಾರೆ. ಈ ಒಂದು ಜಾಗಕ್ಕೆ ಇವತ್ತು ಡಿ ಕೆ ಶಿವಕುಮಾರ್ ಅವರು ಏನಾದ್ರು ಬರ್ತಾರಾ ಅನ್ನೋದು ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿರುವಂತದ್ದು. ಒಟ್ಟಾರೆಯಾಗಿ ಈ ಭಾಗದ ರೈತರಲ್ಲಿ ಏನು 10 ಲಕ್ಷಕ್ಕೂ ಹೆಚ್ಚು ಮರಗಳು ಅಂದ್ರೆ 10 ಲಕ್ಷಕ್ಕೂ ಹೆಚ್ಚು ಮರಗಳನ್ನ ಇಲ್ಲಿ ಬೆಳಿಬೇಕಾಗುತ್ತೆ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಅಪ್ಪಿಕೋ ಚಳುವಳಿ ಅನ್ನೋ ಒಂದು ಕೂಡ ರೈತರು ಕೂಡ ಏನು ಹಲವು ರೈತ ಸಂಘಟನೆಗಳು ಕೂಡ ಈ ಒಂದು ಹೋರಾಟವನ್ನ ಪ್ರಾರಂಭ ಮಾಡಿದ್ರು. ಆ ಒಂದು ರೈತ ಏನು ಅಪ್ಪಿಕೋ ಚಳುವಳಿ ನಾಳೆಗೆ ಮುಂದೂಡಲಾಗಿದೆ. ಯಾಕಂದ್ರೆ ಕುಮಾರಸ್ವಾಮಿ ಇವತ್ತು ಬರ್ತಾ ಇದ್ರೆ ಯಾವ ರೀತಿಯಾಗಿ ಹೋರಾಟದ ರೂಪುರೇಷೆಗಳಾಗುತ್ತೆ ಮತ್ತೆ ಅವರ ಒಂದು ಹೇಳಿಕೆ ಏನಿರುತ್ತೆ ಅನ್ನೋದು ಕೂಡ ಬಹಳ ಕುತೂಹಲದಿಂದ ರೈತ ಸಂಘಟನೆಗಳು ಮತ್ತೆ ಅಲ್ಲಿನ ಹೋರಾಟಗಾರರು ರೈತರು ಎಲ್ಲರೂ ಕೂಡ ಬಹಳ ನಿರೀಕ್ಷೆ ಮಾಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ನಾಳೆ ಏನು ಅಪ್ಪಿಕೋ ಚಳುವಳಿ ಮುಂದೂಡುವಂತ ಸಂದರ್ಭದಲ್ಲಿ ಇವತ್ತು ಏನು ಕುಮಾರಸ್ವಾಮಿ ಅವರು ಈ ಒಂದು ಜಾಗದಲ್ಲಿ ಯಾವ ಒಂದು ಹೇಳಿಕೆಯನ್ನ ಕೊಡ್ತಾರೆ ಮತ್ತೆ ಡಿ ಕೆ ಶಿವಕುಮಾರ್ ಅವರಿಗೆ ಯಾವ ರೀತಿಯಾದಂತ ಒಂದು ಪಂಥಾಹವನ್ನ ನೀಡ್ತಾರೆ ಅನ್ನೋದು ಬಹಳ ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಪ್ರಮೋದ್, ಥ್ಯಾಂಕ್ ಯು ನಿಮ್ಮದ ಮಾಹಿತಿಗಾಗಿ ರಾಜು.